because my mood is like that today. That will literally hurt. ಬಟ್ ನನಗೆ ಪ್ರತಿ ವರ್ಷನೂ ಇದಾಗುತ್ತೆ. ಡಿಸಿಷನ್ಸ್ನ ತಗೋಬಾರ್ದಿತ್ತು. ಸ್ವಲ್ಪ ಎಮೋಷ್ನಲ್ ಆದಾಗ ಸ್ವಲ್ಪ ಜಾಸ್ತಿನೇ ಮಾತಾಡ್ತೀನಿ. ಸೊ ಐ ಗಾಟ್ ಸಮ್ ಕೇಕ್. Hello everyone, welcome back to my channel. So today is 31st December 2024. So last day of this year. Actually ಇವತ್ತೆಲ್ಲರೂ ತುಂಬ ಪಾರ್ಟಿ ಮಾಡ್ತಾ ಇರ್ತಾರೆ, ಮಜಾ ಮಾಡ್ತಾ ಇರ್ತಾರೆ. ಸೊ ನನ್ನ ಡೇ ಇವತ್ತು ಸ್ವಲ್ಪ ನಾಟ್ ಸೋ ಗುಡ್ ಆ ಥರ ಹೋಯಿತು. ಸೊ ಸ್ಟಿಲ್ ಐ ಡೋಂಟ್ ವಾಂಟ್ ಟು ಎಂಡ್ ಇಟ್ ವಿತ್ ಲೈಕ್ ವೆರಿ ಬ್ಯಾಡ್ ನೋಟ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಸ್ಟಾರ್ಟ್ ಇಟ್ ವಿತ್ ಅ ಬ್ಯಾಡ್ ನೋಟ್. ನಾನು ಮನೇಲಿ ಒಬ್ಬಳೇ ಇರೋದ್ರಿಂದ ಐ ಜಸ್ಟ್ ಥಾಟ್ ಆಫ್ ಡೂಯಿಂಗ್ ಇಟ್ ಲಿಟಲ್ ಮೋಸ್ಟ್ ಸ್ಪೆಷಲ್ ಫಾರ್ ಮೈ ಸೆಲ್ಫ್. ಬಿಕಾಸ್ ಪ್ರತಿ ವರ್ಷವೂ ಹಾಗೆ ಒಬ್ಬಳೇ ಇರ್ತಾಯಿದ್ದೆ, ಒಬ್ಬಳೇ ಏನೂ ಮಾಡ್ತಾ ಇರಲಿಲ್ಲ, ಜಸ್ಟ್ ಐ ಯೂಸ್ ಟು ಸ್ಲೀಪ್ ಆ ಥರ ಇರ್ತಾಯಿತ್ತು. ಈ ವರ್ಷ ಆ್ಯಕ್ಚುಲಿ ತುಂಬ ಏನಾದರೂ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಈ ವರ್ಷವೂ ನಾನು ಒಬ್ಬಳೇ ಇರೋ ಥರ ಆಯಿತು. ನೆವರ್ದಲೆಸ್ ಸೊ ಇವಾಗ ಜಸ್ಟ್ ನಾನು ಒಂದು ಪಿಜ್ಜಾ ಆರ್ಡ್ರ್ ಮಾಡಿಕೊಂಡೆ, ತಿನ್ಕೊಳ್ಳೋಣ ಏನಾದರೂ ಅಂತ. ಪ್ಯಾಕೇಜಿಂಗ್ ಫಾರ್ ಪಿಜ್ಜಾ ಇಟ್ಸ್ ಸೋ ಬ್ಯೂಟಿಫುಲ್. ನಾನು ಯುಬ್ರಿಯಿಂದ ಆರ್ಡ್ರ್ ಮಾಡಿದ್ದೆ, ಸಕ್ಕತ್ತಾಗಿದೆ ಮಾತ್ರ ಪ್ಯಾಕೇಜ್. ಸೊ ನೋಡಿ, ಇಟ್ಸ್ ಸೋ ಗುಡ್. ಐ ಶೋ ಇಟ್ ಟು ಯು ಗೈಸ್. ಪ್ಯಾಕೇಜಿಂಗ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಬಟ್ ಫಸ್ಟ್ ಟೈಮ್ ಇದರಲ್ಲಿ ಆರ್ಡ್ರ್ ಮಾಡಿದ್ದು, ಬಟ್ ಟೇಸ್ಟ್ ಹೇಗಿದೆ ಅಂತ ಗೊತ್ತಿಲ್ಲ, ಬಟ್ ಶೇಪ್ ಮಾತ್ರ ಏನೋ ಬೇರೆ ಥರನೇ ಆಗೋಗ್ಬಿಟ್ಟಿದೆ. ಬಟ್ ಲುಕ್ ಸೋ ಸಾಫ್ಟ್. ನೋಡೋಣ, ನಾನು ತಿನ್ಬಿಟ್ಟು ನಿಮಗೆ ಫೀಡ್ಬ್ಯಾಕ್ ಹೇಳ್ತೀನಿ ಹೇಗಿದೆ ಅಂತ. ನಾನು 2024 ಕಲ್ತಿದ್ದು ಆ್ಯಕ್ಚುಲಿ ತುಂಬ ದೊಡ್ಡ ಪಾಠ. ಯಾ, ಐ ನೋ ದಟ್ ದೇರ್ ಆರ್ ಲಾಟ್ ಆಫ್ ಲೆಸನ್ಸ್, ಬಟ್ ಅದರಲ್ಲಿ ತುಂಬ ದೊಡ್ಡ ಪಾಠ ನನಗೆ ತುಂಬ ಹೊಡೆತ ಅಂತ ಹೇಳ್ತಾರಲ್ವ, ತುಂಬ ಅಂದರೆ ತುಂಬ ಇಂಪ್ಯಾಕ್ಟ್ ಆಗಿದ್ದು ಎಕ್ಸ್ಪೆಕ್ಟೇಷನ್ಸ್. ಯಾವುದೇ ಕಾರಣಕ್ಕೂ ಯಾರ ಕಡೆಯಿಂದನೂ ಏನೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೀನ್ ಇಷ್ಟು ಚಿಕ್ಕ ಥಿಂಗ್ ಕೂಡ ನಾವು ಅಂದ್ಕೊಳ್ತೀವಿ ಇದು ತುಂಬ ಸ್ಮಾಲ್ ಮ್ಯಾಟರ್ ಅಲ್ವಾ, ಇದನ್ನೂ ಆಗಲ್ವಾ ಅಂತ ಅಂದ್ಕೊಳ್ತೀವಿ. ಬಟ್ ಟ್ರಸ್ಟ್ ಮೀ, ಆ ಒಂದು ಚಿಕ್ಕ ಒಂದು ಏನಿರುತ್ತಲ್ವ ಎಕ್ಸ್ಪೆಕ್ಟೇಷನ್ಸ್, ದ್ಯಾಟ್ ವಿಲ್ ರಿಯಲಿ ಹರ್ಟ್. ದ್ಯಾಟ್ ವಿಲ್ ಲಿಟ್ರಲಿ ಹರ್ಟ್. ದ್ಯಾಟ್ಸ್ ಮೈ ಪರ್ಸ್ನಲ್ ಸಜೆಷನ್ಸ್ ಗೈಸ್. ತಗೊಳ್ಳೋರು ತಗೋಬೋದು. ಇವಳೇನೋ ಮಾತಾಡ್ತಾ ಇದ್ದಾಳೆ ಸುಮ್ಮನೆ ಅನ್ನೋರು ಇಗ್ನೋರ್ ಮಾಡಿ. ಲೆಟ್ ಮಿ ಟೇಸ್ಟ್ ದಿಸ್ ನಾವು. ತುಂಬ ಜಾಸ್ತಿನ ಗ್ಯಾನ್ ಆಗಿಬಿಡ್ತು, ಬಿಕಾಸ್ ಮೈ ಮೂಡ್ ಈಸ್ ಲೈಕ್ ದಟ್ ಟುಡೇ ಗ್ಯಾನ್ ಸೆಕ್ಷನ್. ಇಟ್ಸ್ ಗುಡ್. It's really good. Let me enjoy my pizza and I'll see you guys. Hello everyone, finally I'm back again. So pizza ಎಲ್ಲ ತಿನ್ಕೊಂಡೆ. ಸೊ ಹಾಗೆ ಸ್ವಲ್ಪ ದೇವರಿಗೆ ದೀಪ ಹಚ್ಬಿಟ್ಟು ಬಂದೆ, ಬಿಕಾಸ್ ಎನಿವೇಸ್ ಇಟ್ಸ್ ಅ ನ್ಯೂ ಇಯರ್, ನ್ಯೂ ಸ್ಟಾರ್ಟ್. ಸೊ ಅದು ಏನೋ ಒಂಥರ ನನಗೆ ನೆಮ್ಮದಿ ಅನ್ನಿಸ್ತು, ಬಿಕಾಸ್ ತುಂಬ ಅಂದರೆ ತುಂಬ ಕಳವಳ ಆಗ್ತಾಯಿತ್ತು. ಹೇಳೋಕ್ಕಾಗ್ತಾಯಿಲ್ಲ ಯಾವ ಥರ ಅದು ಅಂತ. ಬಟ್ ನನಗೆ ಪ್ರತಿ ವರ್ಷವೂ ಇದಾಗುತ್ತೆ. ದಿಸ್ ಇಸ್ ನಾಟ್ ನ್ಯೂ. ನನಗೆ ಪ್ರತಿ ವರ್ಷವೂ ಈ ಒಂದು ಲಾಸ್ಟ್ ವೀಕ್ ಆಗಿರ್ಬೋದು ಅಥವಾ ಲಾಸ್ಟ್ ಮಂತ್ ಆಗಿರ್ಬೋದು ಏನಿದೆ, ತುಂಬ ಹೆವಿ ಫೀಲ್ ಮಾಡ್ತೀನಿ ನಾನು. ಯಾಕೆ ಅಂತ ಗೊತ್ತಿಲ್ಲ. ಆಲ್ ಆಫ್ ಸಡನ್ ಎಲ್ಲ ಒಂದು 1 ಇಯರಲ್ಲಿ ಏನೇನಾಯಿತು ಎಲ್ಲ ಒಂದೇ ಸರ್ತಿ ನನಗೆ ತಲೆಯಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಹಾಗೆ ಇಟ್ ವಿಲ್ ಸ್ಟಾರ್ಟ್ ಕೈಂಡ್ ಆಫ್ ಎಫೆಕ್ಟಿಂಗ್ ಮೀ ಅ ಲಾಟ್ ಆ ಥರ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆವರ್ದಲೆಸ್ ವಿ ಹ್ಯಾವ್ ಟು ಮೂವ್ ಆನ್ ಆ ಥರ. ಸೊ ಹಾಗಾಗಿ ಸ್ವಲ್ಪನಾದರೂ ಮನಸ್ಸಿಗೆ ನೆಮ್ಮದಿ ಸಿಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರಿಗೆ ದೀಪ ಹಚ್ಬಿಟ್ಟು ಬಂದೆ. ಸೊ ನೀವು ಹೇಳಿ, ಸೊ ಎಲ್ಲ ನಿಮ್ಮ ಒಂದು ನ್ಯೂ ಇಯರ್ ಹೇಗೆ ನಡೀತಾ ಇದೆ? ಹಾಗೆ ತುಂಬ ಜನ ತುಂಬ ರೆಸೊಲ್ಯೂಷನ್ಸ್ ಅದು ಇದು ಅಂತೆಲ್ಲ ತಲೆಯಲ್ಲೆಲ್ಲ ತುಂಬ್ಕೊಳ್ತಾ ಇರ್ತೀರ. ಸೊ ಅದೆಲ್ಲ ಹೇಗೆ ಏನು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನನ್ನ ಒಂದು ನ್ಯೂ ಇಯರ್ ಕೇಳಿದರೆ ಏನೂ ಇಲ್ಲ, ನೋಡ್ತಾ ಇರ್ಬೋದು, ಐ ಆಮ್ ಆಲ್ ಅಲೋನ್ ಎಟ್ ಹೋಮ್. ನನ್ನ ತಮ್ಮ ಫುಲ್ ಮಸ್ತಿ ಮಾಡೋಕ್ಕೆ ಪಾರ್ಟಿ ಮಾಡೋಕ್ಕೆ ಹೊರಗಡೆ ಹೋಗಿದ್ದಾನೆ. ಐ ನೆವರ್ ಸ್ಟಾಪ್ ಹೆಮ್, ಬಿಕಾಸ್ ಅಟ್ಲೀಸ್ಟ್ ಅವನಾದರೂ ಎಂಜಾಯ್ ಮಾಡಲಿ ಅಂತ.
ನ್ಯೂ ಇಯರ್ ಅನ್ನೋದು ಅದೇನೋ ಅಂತಾರಲ್ಲ, ಏನೋ ಒಂದು ದೊಡ್ಡದಾಗಿ ಚೇಂಜಸ್ ಬರುತ್ತೆ, ಆ ಥರ ಏನೂ ಇಲ್ಲ. ಬಟ್ ಅದು ಒಂದು ಪಾಯಿಂಟ್ ವೇರ್ ವಿ ಕ್ಯಾನ್ ಅಟ್ಲೀಸ್ಟ್ ಸಿಟ್ ಆ್ಯಂಡ್ ಥಿಂಕ್, ಓಕೆ ನಾವೇನೇನು ತಪ್ಪು ಮಾಡಿದ್ದೀವಿ, ಮುಂದಿನ ವರ್ಷದಲ್ಲಿ ಏನೇನು ಮಾಡಬಾರ್ದು ಅಂತ. ಅದನ್ನು ನಾವು ಮಿಡ್ ಇಯರಲ್ಲಾದರೂ ಮಾಡ್ಕೋಬೋದು, ಅಥವಾ ಯಾವಾಗಾದರೂ ಮಾಡ್ಕೋಬೋದು ಆ ಒಂದು ರಿಯಲೈಸೇಷನ್ನ. ಬಟ್ ಸ್ಟಿಲ್ ಕೆಲವೊಂದು ಪರ್ಟಿಕ್ಯುಲರ್ ಪಾಯಿಂಟ್ ಇರುತ್ತೆ, ಅದರಲ್ಲೇ ಆ್ಯಕ್ಚುಲಿ ನಮಗೆ ಹೆವಿಯಾಗಿ ರಿಯಲೈಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅಯ್ಯೋ ನಾವು ಇದೆಲ್ಲ ಮಾಡಿದ್ವಾ, ತಪ್ಪು ಮಾಡಿದ್ವಾ, ಮುಂದೆ ಮಾಡಬಾರ್ದು ಅಂತ. ಆ ಪಾಯಿಂಟ್ ಇದು. ಆಲ್ ಆಫ್ ಸಡನ್ ಅದೊಂದು ಫೀಲ್ ಬರುತ್ತೆ, ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ದೀವಿ ಅಂತ ಬರುತ್ತೆ, ಸರಿ ಮಾಡಿದರೆ ವಾವ್ ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದೀವಿ ಅಂತಲೂ ಬರುತ್ತೆ. ಒಂಥರ ಪ್ರೌಡ್ ಫೀಲು ಆಗ್ತಾ ಇರತ್ತೆ, ಒಂಥರ ಕಷ್ಟನೂ ಆಗ್ತಾ ಇರತ್ತೆ. ನನಗೆ ಡೆಫಿನೆಟ್ಲಿ ಖುಷಿ ಇದೆ, ನನಗೆ ಮತ್ತೊಂದು ವರ್ಷಕ್ಕೆ ಎಂಟ್ರಿ ಆಗೋಕ್ಕೆ ಒಂದು ಶಕ್ತಿ ಕೊಟ್ಟಿದ್ದಾನೆ ದೇವರು ಇನ್ನೂ ಅಂತ ಅನ್ನೋದಕ್ಕೆ. ಈ ಇಯರ್ನ ನಾನು ಇಷ್ಟೊಂದು ಬೋಲ್ಡಾಗಿ ಫೇಸ್ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋ ಖುಷಿನೂ ಇದೆ. ತುಂಬ ಆಗೋಗ್ಬಿಟ್ಟಿದೆ ಈ ಇಯರಲ್ಲಿ, ತುಂಬ ಅಂದರೆ ತುಂಬ. ಹೆಂಗಿತ್ತು ಅಂತಂದರೆ ಈ ಥರ ರೋಲರ್ಸ್ ಕೋಸ್ಟರ್ ಥರ ಇತ್ತು ನನ್ನ ಲೈಫ್. ಹೆವಿ ಅಪ್ಸ್ ಆ್ಯಂಡ್ ಡೌನ್ಸ್ ದಿಸ್ ಇಯರ್. ದೇರ್ ಇಸ್ ನೋ ರಿಗ್ರೆಟ್, ಆ್ಯಸ್ ಐ ಟೋಲ್ಡ್ ಯು. ರಿಗ್ರೆಟ್ ಅಂತ ಏನೂ ಇಲ್ಲ. ಕೆಲವೊಂದು ಡಿಸಿಷನ್ಸ್ನ ತೊಗೋಬಾರ್ದಿತ್ತು, ಕೆಲವೊಂದು ಡಿಸಿಷನ್ಸ್ನ ತೊಗೊಂಡಿರೋದು ಒಳ್ಳೆಯದು ಆಯಿತು, ಹಾಗೆ. ಸೊ ಅದೊಂಥರ ಲೆಸನ್ ಥರ ಅಷ್ಟೇ. ಬಟ್ ನನ್ನ ಕಡೆಯಿಂದ ನಿಮಗೆ ಒಂದು ನನಗೆ ತಿಳಿದಿರೋ ಪ್ರಕಾರ ನಾನು ಒಂದು ಏನಾದರೂ ಹೇಳಬೇಕು ಅಂತಂದರೆ, ದಯವಿಟ್ಟು ನಿಮಗೆ ಏನು ಇಷ್ಟ ಆಗುತ್ತೋ, ನಿಮ್ಮ ಒಂದು ಜೀವನಕ್ಕೆ ಆಗಿರ್ಬೋದು, ಅಥವಾ ನಿಮ್ಮ ಮನಃಶಾಂತಿಗೆ ಆಗಿರ್ಬೋದು, ಏನು ಮಾಡಿದ್ರೆ ಸರಿ ಅನಿಸುತ್ತೆ, ಏನು ಮಾಡಿದ್ರೆ ಸರಿ ಅನಿಸಲ್ಲ, ಅಥವಾ ಈ ಒಂದು ವಿಷಯ ನನಗೆ ಇಂಪ್ಯಾಕ್ಟ್ ಆಗ್ತಿದೆ, ಅಥವಾ ಈ ಒಂದು ಪರ್ಸನ್ ನಮಗೆ ಇಂಪ್ಯಾಕ್ಟ್ ಆಗ್ತಿದ್ದಾರೆ, ಅಥವಾ ಈ ಒಂದು ಸಿಚುವೇಶನ್ ನಮಗೆ ಇಂಪ್ಯಾಕ್ಟ್ ಆಗ್ತಿದೆ ಅಂತ ಅನಿಸಿದರೆ, ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ದೂರದಲ್ಲಿರಿ. ಆ ಒಂದು ಮಾತಿಂದ ಆಗಿರ್ಬೋದು, ಅಥವಾ ಆ ಒಂದು ಸಿಚುವೇಶನಿಂದ ಆಗಿರ್ಬೋದು, ಅಥವಾ ಆ ಒಂದು ಪರ್ಸನಿಂದ ಆಗಿರ್ಬೋದು, ಆ ಒಂದು ಲೊಕೇಶನಿಂದನೇ ಆಗಿರ್ಬೋದು, ವಾಟ್ ಎವರ್ ನಿಮ್ಮ ಜೀವನದಲ್ಲಿ ನಿಮಗೆ ಏನಾದರೂ ಒಂದು ಇಲ್ಲ ನನಗೆ ಇದು ತೊಂದರೆ ಆಗ್ತಾ ಇದೆ, ತುಂಬ ಕಷ್ಟ ಆಗ್ತಾ ಇದೆ ತೊಗೊಳಕ್ಕೆ ಅಂತ ಅನಿಸಿದರೆ, ಅಥವಾ ನಿಮ್ಮ ಪೀಸ್ ಆಫ್ ಮೈಂಡ್ಗೆ ಎಫೆಕ್ಟ್ ಆಗ್ತಿದೆ ಅಂತ ಅನಿಸಿದರೆ, ದಯವಿಟ್ಟು ಅದನ್ನು ಅಲ್ಲಿಗೆ ಬಿಡೋಕ್ಕೆ ಸ್ಟಾಪ್ ಮಾಡಿ. ಅದು ನನ್ನಿಂದ ಆಗ್ತಾ ಇಲ್ಲ, ಟ್ರಸ್ಟ್ ಮೀ ಆನ್ ದಿಸ್. ನನಗೆ ತುಂಬ ವಿಷಯಗಳು ಇಂಪ್ಯಾಕ್ಟ್ ಮಾಡುತ್ತೆ. ಬಟ್ ನನ್ನ ಒಂದೇ ಒಂದು ವೀಕ್ನೆಸ್ ಏನಪ್ಪ ಅಂತಂದರೆ, ಐ ಡೂ ಗೆಟ್ ಟು ಅಟ್ಯಾಚ್ ಟು ಸಿಚುವೇಶನ್ ಆರ್ ಪರ್ಸನ್, ಆರ್ ಬೇಗ ನಂಬಿಡ್ತೀನಿ ಆ್ಯಂಡ್ ಬೇಗ ನಮ್ಮೋರು ಅಂತ ಅಂದ್ಕೊಂಡ್ಬಿಡ್ತೀನಿ. ಸೊ ಆವಾಗ ಆ ಒಂದು ಸಿಚುವೇಶನಲ್ಲಿ ಏನಾದರೂ ಆಗ್ತಾ ಇದ್ದಾಗ ಏನಾಗ್ಬಿಡುತ್ತೆ, ನನಗೆ ರಿಯಾಕ್ಟ್ ಮಾಡೋಕ್ಕಾಗಲ್ಲ, ಅಥವಾ ನನಗೆ ಅಲ್ಲಿಂದ ಎದ್ದು ಬರೋಕ್ಕಾಗಲ್ಲ, ಅಥವಾ ನನಗೆ ಆ ಸಿಚುವೇಶನ್ನ ಹೇಗೆ ಫೇಸ್ ಮಾಡಬೇಕು ಅಂತ ಗೊತ್ತಾಗದೆ ತುಂಬ ಒದ್ದಾಡ್ಬಿಡ್ತೀನಿ. ಆ ಒಂದು ತಪ್ಪನ್ನು ದಯವಿಟ್ಟು ನೀವು ಮಾಡಬೇಡಿ. ಬೈ ದ ವೇ, ಎಲ್ಲ ಒಂದು ಇಂಡಿಪೆಂಡೆಂಟ್ ಗರ್ಲ್ಸ್ಗೆ ನಾನು ಇನ್ನೊಂದು ಹೇಳೋದೇನು ಅಂತಂತಂದರೆ, ಸ್ಟೇ ಸ್ಟ್ರಾಂಗ್. ಅದು ಬಿಟ್ಟರೆ ನಿಜವಾಗ್ಲೂ ಯಾವುದೇ ಒಂದು ಅಸ್ತ್ರ ಇಲ್ಲ ನಮ್ಮ ಹತ್ರ. ಫಾರ್ ವಾಟ್ ಎವರ್ ಇಟ್ ಈಸ್, ಸ್ಟೇ ಸ್ಟ್ರಾಂಗ್ ಆ್ಯಂಡ್ ಫೀಲ್ ದ್ಯಾಟ್ ನೀನು ನಿನ್ನ ಜೀವನಕ್ಕಿಂತ, ಅಥವಾ ನಿನ್ನ ಒಂದು ಸೆಲ್ಫ್ ಪೀಸ್ಗಿಂತ ಬೇರೆ ಯಾವುದೂ ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ನೋದನ್ನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಬಿಡಿ. ಎಷ್ಟಾಗುತ್ತೋ ಅಷ್ಟು ಖುಷಿಯಾಗಿರಿ. ಆ್ಯಂಡ್ ಸೆಲ್ಫ್ ಲವ್ ಈಸ್ ವೆರಿ ಇಂಪಾರ್ಟೆಂಟ್, ರಿಯಲಿ ಇಂಪಾರ್ಟೆಂಟ್. ನನಗೆ 2024 ಗೊತ್ತಾಗಿರೋದೇ ಅದು, ಸೆಲ್ಫ್ ಲವ್. ನಾವೆಲ್ಲ ಹೇಗೆ ಅಂತಂದರೆ, ಮೇ ಬಿ ನನ್ನ ಬಗ್ಗೆ ಹೇಳಬೇಕಂದ್ರೆ, ಐ ಆಮ್ ಓವರ್ ಥಿಂಕಿಂಗ್ ಪರ್ಸನ್. ನಾನು ತುಂಬ ಥಿಂಕ್ ಮಾಡ್ತೀನಿ. ಫ್ಯಾಮಿಲಿಯಲ್ಲಿ ಏನಾದರೂ ತುಂಬ ಥಿಂಕ್ ಮಾಡ್ತೀನಿ, ಅಥವಾ ನನ್ನ ಫ್ರೆಂಡ್ಸಿಗೆ ಏನಾದರೂ ತುಂಬ ಥಿಂಕ್ ಮಾಡ್ತೀನಿ, ಅಥವಾ ನನಗೆ ತುಂಬ ಬೇಕಾಗಿರೋರಿಗೆ ಏನಾದರೂ ಆದರೆ ತುಂಬ ಥಿಂಕ್ ಮಾಡ್ತೀನಿ, ಅಥವಾ ಕೆಲವೊಂದು ವಿಷಯಗಳ ಬಗ್ಗೆ ತುಂಬಾ ಓವರ್ ಥಿಂಕ್ ಮಾಡ್ತೀನಿ, ವಿಚ್ ಈಸ್ ನಾಟ್ ನೆಸೆಸರಿ. ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ನನ್ನ ಒಂದು ಯಾರೋ ಒಬ್ಬರು ಜೀವನದಲ್ಲಿ ಏನೋ ಒಂದು ಆಗ್ತಾ ಇರತ್ತೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಏನಾಗ್ತಿದೆ ಅನ್ನೋ ಸಿಚುವೇಶನ್ ಕೂಡ ನನಗೆ ಗೊತ್ತಿರಲ್ಲ. ಬಟ್ ಸ್ಟಿಲ್ ಐ ವಿಲ್ ಓವರ್ ಥಿಂಕ್ ಆ್ಯಂಡ್ ಐ ವಿಲ್ ಬಿ ಲೈಕ್ ಕಂಪ್ಲೀಟ್ಲಿ ಸಿಕ್ ಥರ ಫೀಲ್ ಮಾಡ್ತೀನಿ, ಕಂಪ್ಲೀಟ್ಲಿ ಸಿಕ್ ಆಗಿಬಿಡ್ತೀನಿ ನಾನು. ಬಟ್ ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಅವರು ನಮಗೆ ಈ ಥರ ಆಯಿತು ಅಂತ ಅಂದಾಗ, ಓ ದಟ್ ವಾಸ್ ಸೋ ಸಿಂಪಲ್, ಆ ಥರ ಏನೂ ಆಗೇ ಇಲ್ಲ, ನಥಿಂಗ್ ಅನ್ನೋ ಥರ ಫೀಲ್ ಆಗಿಬಿಡತ್ತೆ. ಅಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆನೂ ಇರಲಿಲ್ಲ ಅಂತ ಫೀಲ್ ಆಗಿಬಿಡತ್ತೆ. ಸೊ ಹಾಗಾಗಿ ಓವರ್ ಥಿಂಕಿಂಗ್ ಡೆಫಿನೆಟ್ಲಿ ಕಡಿಮೆ ಮಾಡ್ಕೊಳ್ಳಿ. ಓಕೆ ನೋಡೋಣ, ಬಂದೇ ಬರ್ತಾರೆ ಅನ್ನೋ ಒಂದು ಪೇಷನ್ಸ್ ಇಟ್ಕೊಳ್ಳಿ. ಹಾಗೆ ಆ ಪೇಷನ್ಸ್ ನನಗೆ ತುಂಬ ಕಡಿಮೆ, ಬಟ್ ಐ ಆಮ್
ಟ್ರೈಯಿಂಗ್ ದಿಸ್ ಇಯರ್. ಆ್ಯಕ್ಚುಲಿ ನೋಡೋಣ, ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ನ ಕಡಿಮೆ ಮಾಡ್ಕೋಬೇಕು, ಎಷ್ಟಾಗುತ್ತೋ ಅಷ್ಟು ಪೇಷನ್ಸ್ನ ಇಟ್ಕೋಬೇಕು, ಎಷ್ಟಾಗುತ್ತೋ ಅಷ್ಟು ಡಿಪೆಂಡೆಂಟ್ ಆಗೋದನ್ನು ಕಡಿಮೆ ಮಾಡ್ಕೋಬೇಕು, ಸೆಲ್ಫ್ ಲವ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಲೆಟ್ಸ್ ಸಿ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ, ಬಟ್ ನನ್ನ ಒಂದು ಕಂಪ್ಲೀಟ್ ಎಫರ್ಟ್ಸ್ನ ಹಾಕ್ತೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಫ್ಯಾಮಿಲಿಗೆ ನಾನು ಎಷ್ಟಾಗುತ್ತೋ ಅಷ್ಟು ಟೈಮ್ ಕೊಡೋಣ ಅಂದ್ಕೊಳ್ತಾ ಇದ್ದೀನಿ. ಬಿಕಾಸ್ ನಾನು ಪ್ರತಿ ವರ್ಷವೂ ನನ್ನ ಕೆಲಸ, ನನ್ನ ಫ್ರೆಂಡ್ಸ್, ನನ್ನ ಔಟ್ಸೈಡ್ ಅದರ್ ವರ್ಕ್ಸ್ ಅಂತ ಹೇಳಿಬಿಟ್ಟು ನನ್ನ ಫ್ಯಾಮಿಲಿನ ನಾನು ತುಂಬ ಅಂದರೆ ತುಂಬ ಅವಾಯ್ಡ್ ಮಾಡಿದ್ದೀನಿ. ಅದು ನನಗೆ ತುಂಬ ಗೊತ್ತು. ಅದು ನಾನೇ ರಿಯಲೈಸ್ ಆಗಿದ್ದೀನಿ, ಎಷ್ಟೋ ಸರಿ ರಿಯಲೈಸ್ ಆಗಿದ್ದೀನಿ. ಆ್ಯಕ್ಚುಲಿ ಇವಾಗಲೇ ಹೇಳ್ಬೇಕು ಅಂತಂದರೆ ಐ ವಾಂಟೆಡ್ ಟು ಬಿ ವಿತ್, ನಾನು ಎಷ್ಟು ಪ್ಲ್ಯಾನ್ ಮಾಡಿದ್ದೆ ನಾನು ಈಗ ನನ್ನ ಫ್ಯಾಮಿಲಿ ಜೊತೆಗೆ ಹೋಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತ. ಬಟ್ ಕಾರಣಾಂತರಗಳಿಂದ ಹೋಗಲಿಕ್ಕೆ ಆಗಲಿಲ್ಲ. ದಟ್ ವಾಸ್ ನಾಟ್ ಅ ಬಿಗ್ ರೀಸನ್. ನಾನು ಹೋಗ್ಬೋದಿತ್ತು, ಬಟ್ ಸ್ಟಿಲ್ ನನಗೆ ಹೋಗೋಕ್ಕಾಗಲಿಲ್ಲ. ಇವಾಗ ನನ್ನ ಫ್ಯಾಮಿಲಿ ಜೊತೆಗಿದ್ದಿದ್ರೆ ನಾನು ಈ ಒಂದು ವರ್ಷನ ನನ್ನ ಫ್ಯಾಮಿಲಿ ಜೊತೆಗೆ ಸೆಲೆಬ್ರೇಟ್ ಮಾಡ್ತಾ ಇದ್ನೇನೋ. ಪ್ರತಿ ವರ್ಷದಾಗೆ ಹಿಂಗೆ ಅಲೋನ್ ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ. ಆ್ಯಕ್ಚುಲಿ ಇಟ್ಸ್ ಬಿನ್ 9 years ಐ ಆಮ್ ಸೆಲೆಬ್ರೇಟಿಂಗ್ ಅಲೋನ್. ಸೆಲೆಬ್ರೇಟಿಂಗ್ ಅನ್ನೋದಕ್ಕಿಂತ ಸೆಲೆಬ್ರೇಟೇ ಮಾಡಿಲ್ಲ. ಐ ಯೂಸ್ ಟು ಸ್ಲೀಪ್ ಆರ್ ಐ ಯೂಸ್ ಟು ಬಿ ಲೈಕ್ ಏನೋ ಯೋಚನೆ ಮಾಡಿಕೊಂಡು, ಏನೋ ಓವರ್ ಥಿಂಕ್ ಮಾಡಿಕೊಂಡು ಪ್ರತಿ ವರ್ಷವೂ ಹಿಂಗೆ ಕಳೆದಿದ್ದೀನಿ. ನೀವು ಬಿಲೀವ್ ಮಾಡ್ತಿರೋ ಇಲ್ವೋ, ಪ್ರತಿ ವರ್ಷವೂ. ಅದರ್ ಡೇಸ್ ಐ ಡೂ ಪಾರ್ಟಿ ಅ ಲಾಟ್, ತುಂಬ ಪಾರ್ಟಿ ಮಾಡ್ತೀನಿ. ಬಟ್ ನ್ಯೂ ಇಯರ್ ಅಂತ ಬಂದಾಗ ನನಗೆ ಯಾಕೋ ಏನೋ ಗೊತ್ತಿಲ್ಲ, ಐ ವಿಲ್ ಬಿ ಆಲ್ ಅಲೋನ್. ತುಂಬ ಒಂಟಿ ಫೀಲ್ ಮಾಡ್ತೀನಿ ನಾನು ಈ ದಿನ. ಹೋಗಬೇಕಿತ್ತು ಅಂತ ನನಗೆ ಇದೊಂದು ತುಂಬ ಫೀಲ್ ಆಗ್ತದೆ. ನಾನು ಇವಾಗ ಫ್ಯಾಮಿಲಿ ಜೊತೆಗಿದ್ದಿದ್ರೆ ಡೆಫಿನೆಟ್ಲಿ ಐ ವುಡ್ ಹ್ಯಾವ್ ಸೆಲೆಬ್ರೇಟೆಡ್ ಇಟ್ ವೆರಿ ವೆಲ್. ಇಟ್ಸ್ ಓಕೆ, ಈ ವರ್ಷವೂ ಹಿಂಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಏನೋ ಬರೆದಿದೆ ಅಂತ ಅನಿಸುತ್ತೆ. ಆ್ಯಂಡ್ ದೇರ್ ಈಸ್ ನೋ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ 2025. ಎವ್ರಿಥಿಂಗ್ ಈಸ್ ಇನ್ ಮೈ ಹ್ಯಾಂಡ್. ನನ್ನ ಕೈಯಲ್ಲೇ ಇದೆ. ಎಲ್ಲ ಚೆನ್ನಾಗಾಗಬೇಕು ಅಂದ್ರೂ ನನ್ನ ಕೈಯಲ್ಲೇ ಇದೆ, ಅಥವಾ ಕೆಟ್ಟದಾಗಬೇಕು ಅಂತಂದರೂ ಕೂಡ ನನ್ನ ಕೈಯಲ್ಲೇ ಇದೆ. ಆದಷ್ಟು ನಾನು ನನ್ನ ಜೀವನಕ್ಕೆ ಏನು ಸರಿನೋ ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನೀವು ಕೂಡ ಅಷ್ಟೇ, ಒಳ್ಳೆ ಮನಸ್ಸಿಂದ, ಒಳ್ಳೆ ಒಂದು ಪಾಸಿಟಿವಿಂದ ಈ ಇಯರ್ನ ಎಂಟ್ರಿ ಮಾಡಿ. ಹಾಗೆ ಖುಷಿಯಾಗಿರಿ ಅಷ್ಟೇ, ಎಷ್ಟಾಗದ ಅಷ್ಟು ಖುಷಿಯಾಗಿರಿ. ನಂದು ಇವತ್ತು ಫುಲ್ ಏನಂತ ಹೇಳ್ತಾರೆ, ಜ್ಞಾನ ಅಂದರೆ ಏನಂತ ಹೇಳ್ತಾರೆ, ಜ್ಞಾನ ಕೊಡೋದೇ ಆಗೋಗ್ಬಿಟ್ಟಿದೆ. ತುಂಬ ಅಂದರೆ ತುಂಬ ಮಾತಾಡ್ತಿದ್ದೀನಿ ನಾನು. ನನಗೆ ಸ್ವಲ್ಪ ಎಮೋಷ್ನಲ್ ಆದಾಗ ಸ್ವಲ್ಪ ಜಾಸ್ತಿನೇ ಮಾತಾಡ್ತೀನಿ ಈ ಥರ ಅಂತ. ಬಿಕಾಸ್ ನನಗೆ ಇವತ್ತು ಏನು ಹೇಳಬೇಕು, ಯಾವ ಥರ ಮಾತಾಡಬೇಕು, ಏನು ಕಂಟೆಂಟ್ ಕೊಡಬೇಕು ನಿಜವಾಗ್ಲೂ ಗೊತ್ತಿರಲಿಲ್ಲ. ನಿಜ ನಂಗೆ ಗೊತ್ತಿರಲಿಲ್ಲ. ಸೊ ಐ ಥಾಟ್ ಆಫ್ ಲೈಕ್ ಓಕೆ, ಲೆಟ್ ಮೀ ಶೇರ್ ನನ್ನ ಮನಸ್ಸಲ್ಲಿ ಏನಿದೆ, ಹೇಗೆ ಫೀಲ್ ಆಗ್ತಾಯಿದೆ ಅನ್ನೋದನ್ನು ಹೇಳ್ಕೊಳ್ಳೋಣ ಅಂತ ಅನ್ನಿಸ್ತು. ಅಫ್ಕೋರ್ಸ್ ಇನ್ನೊಂದು ಪಾಯಿಂಟ್ನ ಮರೆತುಬಿಟ್ಟೆ. ನನ್ನ ಒಂದು ಕರಿಯರ್ನ ನಾನು ಈ ವರ್ಷ ತುಂಬ ಅಂದರೆ ತುಂಬ ಚೆನ್ನಾಗಿ, ಅಂದರೆ ಸ್ವಲ್ಪ ಅಪ್ಪರ್ ಇದರಲ್ಲಿ ಲೈನಲ್ಲಿ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ಲ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಸೊ ನಾವು ಐ ಥಿಂಕ್ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದೆ. ಹ್ಯಾಪಿ ನ್ಯೂ ಇಯರ್ ಟು ಎವ್ರಿಬಡಿ. ಐ ಥಿಂಕ್ ನ್ಯೂ ಇಯರ್ ಸ್ಟಾರ್ಟ್ ಆಗೇ ಬಿಡ್ತು. ದಿಸ್ ಇಸ್ 12 o'clock, ಎಕ್ಸಾಕ್ಟ್ಲಿ 12 o'clock. ನಿಮಗೆ ಕಾಣಿಸ್ತದೆ ಅನಿಸುತ್ತೆ, ಕಾಣಿಸ್ತಲ್ಲ ಅಷ್ಟೇ. ಇಟ್ಸ್ ಎಕ್ಸಾಕ್ಟ್ಲಿ 12 o'clock. ಆ್ಯಂಡ್ ನಾನು ಪ್ರತಿ ವರ್ಷದಂಗೆ ಈ ವರ್ಷವೂ ನನಗೆ ಆ್ಯಕ್ಚುಲಿ ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಸೊ ಐ ವಾಂಟೆಡ್ ಟು ಸೆಲೆಬ್ರೇಟ್ ಇಟ್. ನನಗೆ ಹೇಗೆ ಅನಿಸುತ್ತೋ ಹಾಗೆ ನನಗೆ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಇದೆ. ಸೊ ಐ ಗಾಟ್ ಸಮ್ ಕೇಕ್ ಫಾರ್ ಮೈ ಸೆಲ್ಫ್. ಐ ಆರ್ಡರ್ಡ್ ಇಟ್ ಫಾರ್ ಮೈ ಸೆಲ್ಫ್, ನಾಟ್ ಫಾರ್ ಎನಿಬಡಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. 2024ರಲ್ಲಿ ಏನೇನೆಲ್ಲ ಲೆಸನ್ಸ್ ಕಲ್ತಿದ್ದೀರೋ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿಕೊಂಡು, ಹಾಗೆ ನಿಮ್ಮ ಏನೇನೆಲ್ಲ ಒಳ್ಳೇದನ್ನು ಮಾಡಿದಿರೋ ಅದಕ್ಕಿಂತ ಜಾಸ್ತಿ ಒಳ್ಳೆಯದನ್ನು ಮಾಡಿಬಿಟ್ಟು ಎಲ್ಲರೂ ಖುಷಿಯಾಗಿರಿ. ಹಾಗೆ ನಾನು ಎಷ್ಟಾಗುತ್ತೋ ಅಷ್ಟು ನನ್ನ ಜೀವನನ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಾನು ಎಷ್ಟಾಗುತ್ತೋ ಅಷ್ಟು ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಐ ಆಮ್ ರಿಯಲಿ ಹೋಪಿಂಗ್ ಫಾರ್ ದ ಬೆಸ್ಟ್ ಇಯರ್ 2025. ಆ್ಯಂಡ್ ಏನೇನೆಲ್ಲ ಕೆಟ್ಟದಾಗಾಯಿತು ಅದನ್ನೆಲ್ಲ ನಾನು ಇಲ್ಲೇ 2024ರಲ್ಲಿ ಬಿಟ್ಟು ಹೋಗೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಳ್ಳೆಯದಾಗಲಿ.
ಇವಾಗ ತಿನ್ಕೊಂಬಿಡೋಣ ಬೇಗ. ಐ ಕಾಂಟ್ ವೇಟ್ ಟು ಟೇಸ್ಟ್. ಹಾಗೆ ನಮ್ಮ ಅಮ್ಮನಿಗೂ ಒಂದ್ಸರಿ ವಿಡಿಯೋ ಕಾಲ್ ಮಾಡಿಬಿಟ್ಟು ವಿಶ್ ಮಾಡಿಬಿಡೋಣ. ಓಕೆ, ಗೊತ್ತಿಲ್ಲ ನಮ್ಮಮ್ಮ ಕಾಲ್ ಪಿಕ್ ಮಾಡ್ತಾರೋ ಅಲ್ವೋ ಅಂತ. ಎಲ್ಲರಿಗೂ ನನ್ನ ವ್ಲಾಗ್ ನೋಡ್ತಾರೆ ಎಲ್ಲರಿಗೂ ವಿಶ್ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಪಿಕ್ಕೆ ಮಾಡ್ತಾಯಿಲ್ಲ ನಮ್ಮಮ್ಮ. ಅಮ್ಮ ನಮ್ಮಮ್ಮ ಪಿಕ್ಕೆ ಮಾಡ್ತಿಲ್ಲ ಗಾಯ್ಸ್, ಮಲ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಹ್ಯಾಪಿ ನ್ಯೂ ಇಯರ್ ಬಂದವಿ. ಹ್ಯಾಪಿ ನ್ಯೂ ಇಯರ್ ಮಮ್ಮ. ನಂದು ನೋಡು, ನಾನು ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ನನ್ನ ಬ್ಲಾಗಿಗೂ ಎಲ್ಲರೂ ಹ್ಯಾಪಿ ನ್ಯೂ ಇಯರ್ ಹೇಳಿ. ಎಲ್ಲರೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ. 2025 ಎಲ್ಲರ ಜೀವನದಲ್ಲಿ ಕಲರ್ಫುಲ್ ಆಗಿರ್ಲಿ. ನಾನು ಒಂದು ಚಿಕ್ಕ ಕಪ್ ಕೇಕ್ ತಗೊಂಡ್ ಬಂದ್ಬಿಟ್ಟು ಬ್ರೇಕಪ್ ಮಾಡಿದೆ. ಪಚ್ಚಿಲ್ಲ, ಅವನ್ ಪಾರ್ಟಿಗೆ ಹೋಗಿದ್ದಾನೆ. ಸರಿ, ಓಕೆ. ಓಕೆ ಸರಿ, ಎಂಜಾಯ್ ಮಾಡಿ ನೀವು. ಮ್ಯೂಸಿಕ್ ಚೇರ್ ಆಡ್ಬೇಕಂತ ಹುಡ್ರೆಲ್ಲ ಚೇರ್ ತಂದಿಟ್ಟ. ಆಡ್ರಿ 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 ಆಡ್ರಿ. ಓಕೆ, ಬಾಯ್. ಬಾಯ್ ಮಾ. 2025ರಲ್ಲಿ ನಿನ್ನೆಲ್ಲ ಆಸೆಗಳು ಈಡೇರ್ಲಿ, ದೊಡ್ಡ ಕಂಪ್ನಿಲಿ ದೊಡ್ಡ ಪೋಸ್ಟ್ ಬರ್ಲಿ, ಪ್ರಮೋಷನ್ ಸಿಗ್ಲಿ. 2025ರಲ್ಲಿ ಮದ್ವೆ ಆಗ್ಲಿ. ಮದ್ವೆ ಆಗ್ಬೇಕು, ಮದ್ವೆ ಆಗ್ಬೇಕು. 2025ರಲ್ಲಿ ಪಕ್ಕಾ ಮದ್ವೆ ಆಗ್ಬೇಕು. ಹೇಳಿದಲ್ಲ ಮಳೆಗಾಲಿಗೆ. ಸರಿ ತಗೋ, ಬಾಯ್, ಎಂಜಾಯ್ ಮಾಡಿ. ಬಾಯ್ ಮಾ, ಬಾಯ್. ನಮ್ಮಮ್ಮ ಅವರೆಲ್ಲ ಸಖತ್ತಾಗಿ ಮ್ಯೂಸಿಕಲ್ ಚೇರ್ ಎಲ್ಲ ಆಡ್ತಾ ಇದ್ದಾರೆ. ಐ ಆಮ್ ಸೋ ಮಿಸ್ಸಿಂಗ್. ನಾನು ಹೋಗ್ಬೇಕಿತ್ತು. ಇಟ್ಸ್ ಓಕೆ, ಹ್ಯಾಪನ್ಸ್. ಇಟ್ ರಿಯಲಿ ಹ್ಯಾಪನ್ಸ್. ಇಟ್ಸ್ ಓಕೆ, ನಾಟ್ ಎವ್ರಿ ಡೇ ಇಸ್ ಆರ್ ಡೇ. ಬಟ್ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಖುಷಿಯಾಗಿರಿ. ಮನಸ್ಫೂರ್ತಿಯಾಗಿ ನಾನು ವಿಶ್ ಮಾಡ್ತಾಯಿದ್ದೀನಿ. ಎಲ್ಲರೂ ಖುಷಿಯಾಗಿರಿ, ನಗ್ತಾ ಇರಿ, ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಯಾವುದೇ ಕಾರಣಕ್ಕೂ ಯಾವುದನ್ನೇ ಸೀರಿಯಸ್ಸಾಗಿ ತಗೋಬೇಡಿ. ಲೈಫ್ ಅಷ್ಟೇ ಸಿಂಪಲ್. ಇವತ್ತಿರೋ ದಿನ ನಾಳೆ ಇರಲ್ಲ. ಸೊ ನಗ್ತಾ ಇರಿ ಅಷ್ಟೇ. ಸೊ ನಮ್ಮಮ್ಮನ ಜೊತೆ ಮಾತಾಡಿದೆ, ನನ್ನ ತಮ್ಮನೂ ಮೆಸೇಜ್ ಮಾಡಿದ್ದ, ಅವನ ಜೊತೆನೂ ಮಾತಾಡಿದೆ. ಇಷ್ಟೇ. ಇಟ್ಸ್ ನೈಸ್ ಫೀಲಿಂಗ್. ಅಟ್ಲೀಸ್ಟ್ ವಿ ಹ್ಯಾವ್ ಸಂಬಡಿ. ಅವರು ಯಾರ್ಯಾರು ನಮ್ಮ ಜೀವನದಲ್ಲಿ ಇವಾಗಿದ್ದಾರೋ ಅವ್ರನ್ನ ಅಡ್ಮೈರ್ ಮಾಡಿಕೊಂಡು, ಅವ್ರನ್ನ ಕೇರ್ ಮಾಡಿಕೊಂಡು, ಅವ್ರಿಗೆ ವಾಟ್ ಎವರ್ ದ ಲವ್ ದೇ ಡಿಸರ್ವ್ ಆ ಪ್ರೀತಿನ ಕೊಟ್ಕೊಂಡು ಖುಷಿಯಾಗಿರಬೇಕು ಅಷ್ಟೆ. ಸೊ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಮೈ ವ್ಯೂವರ್ಸ್ ಆ್ಯಂಡ್ ಎಲ್ಲರಿಗೂ, ಕನ್ನಡ ಜನತೆಗೆ ಅಥವಾ ಎಲ್ಲೆಲ್ಲಿ ಯಾರ್ಯಾರು ಇದ್ದರೂ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ನಿಮ್ಮ ಒಂದು ಜೀವನದಲ್ಲಿ ಖುಷಿಯಾಗಿರ್ಬೋದು, ದುಃಖ ಆಗಿರ್ಬೋದು, ಎಲ್ಲನೂ ಎದುರಿಸೋ ಒಂದು ಶಕ್ತಿನ ಕೊಡಲಿ ಅಂತ ನಾನು ಬೇಡ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ನನಗೆ ನನ್ನ ಜೀವನದಲ್ಲಿ ಯಾರ್ಯಾರು ಪ್ರೀತಿ ಅಥವಾ ಕೇರ್ ಅಥವಾ ಒಂದು ಸಾಥ್ ಕೊಟ್ಟಿದ್ದೀರೋ, ಹೆಸರು ಒಂದೊಂದು ಹೆಸರು ತೊಗೊಂಡು ಹೇಳ್ತಾ ಇಲ್ಲ, ಬಟ್ ಎಲ್ಲರಿಗೂ ಪ್ರತಿಯೊಬ್ಬರು ನನ್ನ ಜೀವನದಲ್ಲಿ ಒಳ್ಳೇದು ಮಾಡಿರೋರೇ ಆಗಿರ್ಬೋದು, ಕೆಟ್ಟದ್ದು ಮಾಡಿರೋರಿಗೆ ಆಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಕೆಟ್ಟದ್ದು ಮಾಡಿರೋರಿಗೆ ಏನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅಂತಂದರೆ, ಡೆಫಿನೆಟ್ಲಿ ಅವರಿಂದ ನಾನು ಸ್ವಲ್ಪನಾದರೂ ಕಲ್ತಿದ್ದೀನಿ.
ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಕಲ್ತಿದ್ದೀನಿ. ಸೊ ಹಾಗಾಗಿ ನಾನು ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ಲವಿಂಗ್ ಮೀ. ಐ ನೋ ಇಟ್ಸ್ ಅ ಸೆಲ್ಫಿಶ್ ಥಿಂಗ್ ಟು ಆಸ್ಕ್, ಬಟ್ ಕೀಪ್ ಲವಿಂಗ್ ಮೀ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಬಡಿ ಯಾರ್. ಸೀರಿಯಸ್ಲಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಬಿಕಾಸ್ 2024 ನನಗೆ ತುಂಬ ಜನ ಸಿಕ್ಕಿದ್ದಾರೆ ಫ್ರೆಂಡ್ಸ್. ತುಂಬ ಒಂದು ಒಳ್ಳೆ ಪ್ರೀತಿ ಸಿಕ್ಕಿದೆ, ಒಳ್ಳೆ ಸ್ನೇಹ ಸಿಕ್ಕಿದೆ, ಒಳ್ಳೆ ಕೇರ್ ಸಿಕ್ಕಿದೆ. ಹಾಗೆ ತುಂಬ ಬದಲಾವಣೆಗಳು ಕೂಡ ಆಗಿದೆ ನನ್ನಲ್ಲಿ. ಆ ಬದಲಾವಣೆಗೆ ಕಾರಣ ಆದವರು ತುಂಬ ಜನ ಇದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ 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 ಮಚ್ ಆ್ಯಂಡ್ ಲವ್ ಯು ಸೋ ಮಚ್ ಗೈಸ್. ಲವ್ ಯು ಎವ್ರಿಬಡಿ. ನನ್ನ ಜೀವನದಲ್ಲಿ ಮುಖ್ಯ ಪಾತ್ರ ಯಾರ್ಯಾರು ವಹಿಸಿದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಖುಷಿಯಾಗಿರಿ. ಹಾಗೆ ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಎಲ್ಲದನ್ನು ಕೊಡಲಿ, ಎಲ್ಲದನ್ನು. ಸ್ಪೆಷಲಿ ನನ್ನ ತಂಗಿ, ತಮ್ಮ ಆ್ಯಂಡ್ ನನ್ನ ತಾಯಿ ಆರೋಗ್ಯ ಚೆನ್ನಾಗಿರಲಿ ಅವ್ರದ್ದು. ಆ್ಯಂಡ್ ಐ ಆಮ್ ಶ್ಯೂರ್ ದಟ್ 2025 ಈಸ್ ಗೋಯಿಂಗ್ ಟು ಬಿ ವೆರಿ ಸ್ಪೆಷಲ್. ಬಿಕಾಸ್ ನನ್ನ ಒಬ್ಬ ಚಿಕ್ಕ ಮಗು ಬರೋದಿದೆ, ನನ್ನ ಮಗ ನನ್ನ ತಂಗಿಯ ಪಾಪು ಬರೋದಿದೆ. ಡೆಫಿನೆಟ್ಲಿ 2025 ಗೋಯಿಂಗ್ ಟು ಬಿ ಅ ವೆರಿ ಸ್ಪೆಷಲ್. ನನಗೆ ಆಲ್ರೆಡಿ ಗೊತ್ತು. ಎಟ್ ದಿ ಸೇಮ್ ಟೈಮ್ ನಮ್ಮ ಎಲ್ಲರ ಒಂದು ಆಶೀರ್ವಾದ ನನ್ನ ತಂಗಿ ಹಾಗೂ ಅವಳ ಒಂದು ಮಗು ಮೇಲೆ ಇರಲಿ. ಥ್ಯಾಂಕ್ ಯು ಸೊ ಮಚ್ ಗೈಸ್ ಆ್ಯಂಡ್ ಹ್ಯಾವ್ ಅ ಗುಡ್ ನೈಟ್. ಹ್ಯಾವ್ ಅ ಸ್ವೀಟ್ ಡ್ರೀಮ್ಸ್ ಟು